ಸರ್ ಇವಾಗ ಪಾರ್ಟಿಯವ್ರಿಗೆ ನಾವು ಮತ್ತೊಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಯಾವ ಸಾಧಕ ಬಾಧಕ ವಿಚಾರಗಳನ್ನ ತಿಳಿಸಿದ್ದೀವಿ. ಈಗ ಪಾರ್ಟಿಯವ್ರ ಕೈಲಿದೆ ಸರ್. ನಮ್ಮ ನಿರ್ಧಾರ ಏನು ತಗೋಬೇಕು ಅನ್ನೋದು ಪಾರ್ಟಿಯವ್ರ ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ದೀವಿ ಸರ್, ಚುನಾವಣೆ ಆ ಕಡೆದಲ್ಲಿ ಇರಬೇಕು ಅಂತ. ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿಯ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗಕ್ಕೆ ಏನು ಸಂಬಂಧ? ಗೋವಿಂದ ಕಾರಜೋಳ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಗೊತ್ತಿಲ್ಲ. ಎಷ್ಟು ತಾಲೂಕಿದೆ ಅಂತ ಗೊತ್ತಾ, ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ, ಜಿಲ್ಲಾ ಪಂಚಾಯತ್ ಸದಸ್ಯ ಯಾರು ಗೊತ್ತಾ, ತಾಲೂಕ್ ಪಂಚಾಯತ್ ಸದಸ್ಯ ಯಾರು ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ? ಏನಾದ್ರು ತಿಳ್ಕೊಬೇಕಲ್ಲ ಸರ್. ಯಾರೋ ಒಬ್ಬ MLC ಹೇಳ್ದ, ಯಾರೋ ಒಬ್ಬ XML ಹೇಳ್ದ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಸರ್? ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ. ಅಂಥವ್ರ ಮಾತು ಕಟ್ಕೊಂಡು ನೀವು ಬಂದ್ಬಿಟ್ರಿ. ನಾಳೆ ಪಾರ್ಟಿ ಕಾರ್ಯಕರ್ತ ಸರ್, ನಿಮಗೋಸ್ಕರ ದುಡಿಯೋನು ಅವರೆಲ್ಲ ಬರೋದು. ಅವ್ರು ಆರಾಮಾಗಿ AC ಕಾರಲ್ಲಿ ತಿರ್ಗಾಡ್ಕೊಂಡಿರ್ತಾರೆ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು. ಅಂತ ಗೋವಿಂದ ಕಾರಜೋಳ ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದರು ಅನ್ನೋದು ನನ್ನ ಪ್ರಶ್ನೆ. ನಾಳೆ ಏನಾದ್ರು ಅಂತ ಪರಿಸ್ಥಿತಿ ಬಂದರೆ, ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಹೋದ್ರಿ ಅನ್ಕೊಳ್ಳಿ, ಸೋತ್ರಿ ಅನ್ಕೊಳ್ಳಿ, ನಿಮ್ಮ ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗುತ್ತೆ ನಿಮಗೆ? ನಾನು ನಿಮ್ಮ ಮಗನ ವಯಸ್ಸಿನ ಸರ್, ನಮಗೆ ಒಂದು ಅವಕಾಶ ಕೊಡ್ಬೋದಿತ್ತು. ನೀವು ಉಪಮುಖ್ಯಮಂತ್ರಿ ನೀವೇ ಆಗಿ, ದಲಿತ ಕೋಟದಲ್ಲಿ ಮಂತ್ರಿಗಳು ನೀವೇ ಆಗಿ, MLAಗಳು ನೀವೇ ಆಗಿ, ಮತ್ತು ಬೇರೆ ಏನಕ್ಕೆ ನೀವು ದಲಿತ ನಾಯಕ ಅಂತ ಹೇಳ್ಕೊಳ್ಳೋದು? ಎಲ್ಲ ನಿಮಗೆ ಬೇಕಂದ್ರೆ ಏನು ಸರ್ ಇದು? ಯಾವ ನ್ಯಾಯ? ಪಾರ್ಟಿ ಅವಕಾಶ ಮಾಡಿಕೊಡ್ತು ಸರ್. ನಾನು ಪೂರ್ತಿ ಪಾರ್ಟಿಯ ಪ್ರಮಾಣ ಯಾವ ರೀತಿ ನಡೀತದೆ ನಾನು ತಿಳ್ಕೊಂಡಿದ್ದೀನಿ ಸರ್. ಪ್ರತಿಯೊಂದು ಸರ್ವೆ ಆಕಾಂಕ್ಷೆಗಳಲ್ಲೂ ನನ್ನ ಹೆಸರು ಇದ್ದಿತ್ತು. ನೀವು ಯಾವ ರೀತಿ ಹಿರಿಯರಿದ್ದೀರಿ ಸರ್, ನಮ್ಮ ತಂದೆ ಸಮಾನ. ನೀವು ಯಾವ ರೀತಿ ಮನವೊಲಿಸಿದ್ರಿ ಪಾರ್ಟಿಯವ್ರನ್ನ? ನಮ್ಮ ಆನೇಕಲ್ ನಾರಾಯಣ ಸ್ವಾಮಿಯವ್ರು ಯಾವ ರೀತಿ ಪ್ರಯತ್ನ ಬಿದ್ದರು? ಆನೇಕಲ್ ನಾರಾಯಣ ಸ್ವಾಮಿಯವರು ಚಿತ್ರದುರ್ಗ ಕೊಟ್ಟಿದ್ದು ಎರಡೇ ಸರ್. ಒಂದು ಅಭಿವೃದ್ಧಿಹೀನ ಚಿತ್ರದುರ್ಗ, ಒಂದು ಗೋವಿಂದ ಕಾರಜೋಳ. ಎರಡು ಬಿಟ್ಟರೆ ಆನೇಕಲ್ ನಾರಾಯಣ ಸ್ವಾಮಿಯವ್ರ ಸಾಧನೆ ಯಾವ ಥರದ್ದು ಇಲ್ಲ ಸರ್. ಮತ್ತು ಮಾತಾಡಿದ್ರೆ ಹೇಳ್ತಾರೆ ಸರ್, ಚಿಟಿಕೆ ಹೊಡೆದು ನಾರಾಯಣ ಸ್ವಾಮಿ ಯಾರಿಗೂ ಹೋಗಲ್ಲ, ನಾರಾಯಣ ಸ್ವಾಮಿ ಅದು, ನಾರಾಯಣ ಸ್ವಾಮಿ ಇದು ಅಂತ. ನೀವು ಹಂಗಿದ್ರೆ ಆನೇಕಲ್ಗೆ ಯಾಕೆ ಸ್ವಾಮಿ ಸೋಲ್ತಿದ್ರಿ 3-4 ಸರಿ? ನಿಮ್ಮ ಶಕ್ತಿ ಏನಾಯ್ತು ಅಲ್ಲಿ ತೋರಿಸ್ಬೇಕಿತ್ತು. ಚಿತ್ರದುರ್ಗದಲ್ಲೆಲ್ಲ ನೀವು ಬಂದು ಆಟಾಡಬೇಕಾಗಿರೋದು. ನೀವು ಆಟಾಡಬೇಕಾಗಿರೋದು ಆನೇಕಲ್ಲಲ್ಲಿ. ನಾವು ಚಿತ್ರದುರ್ಗದಲ್ಲಿ ತಾನೇ ಆಟಾಡ್ತಿದ್ವಿ. ನಾವು ಬಂದು ಆನೇಕಲ್ಲಲ್ಲಿ ನಾಮಿನೇಷನ್ ಹಾಕಿದ್ವಾ? ನಾವು ಆನೇಕಲ್ಲಲ್ಲಿ ಬಂದು ರಾಜಕಾರಣ ಮಾಡಿದ್ವಾ? ನಿಮ್ಗೆ ಚಿತ್ರದುರ್ಗ ವರಿಷ್ಠರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀರಾ ಅಥವಾ ಯಾರಾದರೂ ಭರವಸೆ ಕೊಟ್ಟಿದ್ದಾರೆ ನಮ್ಮ ಬದಲಾವಣೆ ಮಾಡಿ ಕೊಡ್ತೀವಿ ಅಂತ ಹೇಳಿ? ಸರ್, ನನ್ನನ್ನು ಯಾರು ಸಂಪರ್ಕಿಸಿಲ್ಲ ಸರ್. ಒಂದಿಬ್ಬರು ಫೋನ್ ಮಾಡಿದ್ರು, ಸಂಘ ಪರಿವಾರದಲ್ಲಿ ಹಿರಿಯರು ಫೋನ್ ಮಾಡಿದ್ರು. ನಾನು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ದೀನಿ ಸರ್. ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಆಗಿದೆ. 5 ಕ್ಷೇತ್ರದಲ್ಲಿ 5 SC ಕ್ಷೇತ್ರ ಇದೆ. ಇವಾಗ ಚಲವಾದಿರಿಗೆ ಒಂದು ಕಡೆ ಕೊಟ್ಟಿದ್ದಾರೆ, ಮಾದಿಗರಿಗೆ ಒಂದು ಕಡೆ ಕೊಟ್ಟಿದ್ದಾರೆ, ಲಂಬಾಣಿಯವ್ರಿಗೆ ಒಂದು ಕಡೆ ಕೊಟ್ಟಿದ್ದಾರೆ, ರೈಟ್ಗೆ ಒಂದು ಕಡೆ ಕೊಟ್ಟಿದ್ದಾರೆ. ಬೋವಿ ಸಮಾಜದ ದೊಡ್ಡ ಸಂಖ್ಯೆಯಲ್ಲಿದೆ. ಇದಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಕೇಳಿದ್ವಿ ಸರ್. ಅವರು ವಿಮರ್ಶಿಸಿದ್ವಿ, ಇದನ್ನು ಮತ್ತೆ ತೀರ್ಮಾನ ಮಾಡೋದಕ್ಕೆ ಹೇಳ್ತೀವಿ ಅಂತ ಸಂಘದ ಪ್ರಮುಖರು ಇಬ್ಬರು ಹಿರಿಯರು ಫೋನ್ ಮಾಡಿದ್ರು ಬೆಂಗಳೂರಿಂದ. ಅವರು ಫೋನ್ ಮಾಡಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡೋದು ಖಚಿತ. ಚುನಾವಣೆಯಲ್ಲಿ ಇರಬೇಕು ಅನ್ನೋದು ನಿರ್ಧಾರ ಮಾಡಿದ್ವಿ ಸರ್. ಯಾವ ರೀತಿ ಇರಬೇಕು ಅನ್ನೋದು ಪಕ್ಷದ ಕೈಲಿದೆ ಸರ್. ನಾವಂತೂ ಇರಬೇಕಂತ ತೀರ್ಮಾನ ಮಾಡಿದ್ವಿ ಸರ್. ಅದೇ ಸರ್, ಅನ್ಕೊಂತಿದ್ದೀವಿ. ಇನ್ನೂ ಅದೇನೋ ಡೇಟ್ ಅವು ಎಲ್ಲ ಕೇಳ್ತಿದ್ದಾರೆ. 3-4 ದಿನ ಅಂತಿದ್ದಾರೆ. ಮಾತಲ್ಲಿ ಇವತ್ತಿನ ಕಾರ್ಯಕರ್ತ ಸಭೆ ಆಗಿದೆ, ಅಭಿಪ್ರಾಯ ಆಗಿದೆ, ಮುಖಂಡರುಗಳ ಸ್ವಲ್ಪ ಅಭಿಪ್ರಾಯ ಆಗಿದೆ. ಬೆಳಿಗ್ಗೆ ಇಲ್ಲಿ ಬರೋಕ್ಕೆ ಮುಂಚೆ ಮನೆಯಲ್ಲೆಲ್ಲ ಮುಖಂಡರು ಬಂದಿದ್ದರು, ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ದಾರೆ ಸರ್. ನನ್ನ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ನಮ್ಮ ತಂದೆಯವರು ನಮ್ಮ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬಂದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.